ಅಂತ 179 ಮತ್ತೆ 101 ಗಡಿ ಗುರ್ಸಕ್ಕೆ 179 ಗಡಿ ಗುರ್ಸಕ್ಕೆ ಫಾರೆಸ್ಟ್ ಅಂತ ಅರ್ಜಿ ಬಂದಿದೆ. ಅದಕ್ಕೆ ನೀವೇನು ಮಾಡ್ತಾ ಇದ್ರಿ? ಅಲ್ಲ, ಅದರ ಮೇಲೆ ಮತ್ತೆ ಏನು ನಮ್ಮ ಇದು ಸಾಹೇಬರು ಅವರ ಆಫೀಸಿಂದ ಬಂದಿತ್ತಲ್ಲ, ಅದರ ಮೇಲೆ 101 ಪೂರ್ತಿ ಅಳತೆ ಮಾಡಕ್ಕೆ ಇದು ಮಾಡಿಲ್ಲ. 101 ಅಳತೆ ಮಾಡ್ಬೇಕಾದ್ರೆ ಪ್ರೊಸೀಜರ್ ಏನು ಅಳತೆ ಮಾಡೋದ್ರದ್ದು? ಅದರಲ್ಲಿರೋ ಖಾತೆದಾರಿಗೆ ನೋಟಿಸ್ ಇದು ಮಾಡಿ ಕೊಡಬೇಕು. ನೋಟಿಸ್ ಕೊಟ್ಟಿದ್ದೀರಾ? ನೋಟಿಸು ಅವರು ಸಾಹೇಬರು ಯಾರ್ಯಾರಿಗೆ ಇದು ಮಾಡಿದ್ರು. ಸಾಹೇಬರು ಅಂದರೆ ಯಾರು? ಸಾಹೇಬರು ಯಾರಿಗೆ ನೋಟಿಸ್ ಕೊಡೋದು ಬೇಡ ಅಂದ್ರ? ಅಲ್ಲ, ಬೇಡ ಅಂದಿಲ್ಲ, ಅವರು ಕೊಟ್ಟಿದ್ರಲ್ಲ ಅದರಂತೆಯೇ ನಾವು ಇದು ಮಾಡ್ತೀವಿ. ಅಲ್ಲ, ಅವರು ಈಗ ನಾನು ಕೇಳೋದು ಇಲ್ಲೆಲ್ಲ ಮನೆಯೊಳಗೆ ಹೋಗ್ತಿರಲ್ಲ ನೀವು, ಎಲ್ಲರ ಮನೆಯೊಳಗೆ ರೈತರ ಮನೆ ಬೇಸಾಯ ಆಗಿದೆ, ಕೃಷಿ ಇದೆ. ಈಗ ನೀವು ಸರ್ವೆ ಮಾಡ್ತೀನಿ ಅಂತ ಬಂದರೆ ಅವ್ರು ಹೆಂಗೆ ಮಾಡ್ತಾರೆ? ಅವ್ರು ರೈತರು ಏನು ತಿಳ್ಕೊಬೇಕು? ಇದು ಇವರು ಖಾತೆ ಜಮೀನುಗಳು ಇದೆಲ್ಲ ನೀವು 101 ಹೇಳ್ತೀರಿ, ಎಲ್ಲ ಖಾತೆ ಜಮೀನು, ಎಲ್ಲರಿಗೂ ಖಾತೆ ಪಾಣಿ ಎಲ್ಲ ಇದೆ. ನೀವು ಇಲ್ಲೆಲ್ಲ ಬಂದು ಈ ರೈತರಿಗೆಲ್ಲ ಮಾಹಿತಿ ಕೊಡದೆ ಏಕಾಏಕಿ ಸರ್ವೆ ಮಾಡ್ತಿರಲ್ಲ, ಯಾರು ಹೇಳಿದ್ರು ಅಂತೇಳಿ ಬಂದು ಮಾಡ್ತೀರಿ? ಆಮೇಲೆ ನಿಮಗೆ 101 ಸರ್ವೆ ಮಾಡಬೇಕಂದ್ರೆ 101 ಗಡಿ ಇನ್ನೂ ನಿಮಗೆ ಗೊತ್ತಿಲ್ಲ, ಫಾರೆಸ್ಟ್ನವ್ರಿಗೆ ಗೊತ್ತಿಲ್ವಾ? ಅವರು ಅದೇ ಗೊತ್ತಿಲ್ಲ, ಅದೇ ಅದರಲ್ಲಿ ಏನಂತ ಹೇಳ್ತಾರೆ? 101 ಇವ್ರಿಗೇನು ಸಂಬಂಧ? ಅದೇ ಒಂದು ಇದ್ರದ್ದು ಅಲ್ಲಿ ಮೊನ್ನೆ ಒಂದು ಜಾಗದ ಡಿಸ್ಪ್ಯೂಟ್ ಇತ್ತಲ್ಲ. ಅಲ್ಲ, ನಿಮಗೆ 101ಕ್ಕೆ ಏನ್ರಿ ಸಂಬಂಧ? ನಮ್ದು ಅದು ನಮ್ಮ ಸ್ಯಾಂಡಲ್ ರಿಸರ್ವ್ ಬರುತ್ತೆ. ಸ್ಯಾಂಡಲ್ ರಿಸರ್ವ್ ಬರುತ್ತಾ? 101 ಎಷ್ಟು ಎಕರೆ ಬರುತ್ತೆ ರೀ? ಅದು ಒಂದು ಸ್ವಲ್ಪ ಡೀಟೇಲ್ಸ್ ನೋಡ್ಕೊಳ್ಬೇಕು ಸರ್. ಅದನ್ನು ಎಷ್ಟು ಎಕರೆ ನಾಗಲಾಪುರದಲ್ಲಿ ಸ್ಯಾಂಡಲ್ ರಿಸರ್ವ್ ಬರುತ್ತೆ? ನೀವು ಫಾರೆಸ್ಟ್ ಅಲ್ವಾ? ಹೌದು. ನೀವು ಅಫಿಷಿಯಲ್ ಡ್ಯೂಟಿಗೆ ಬಂದಿದ್ದೀರಾ? ಹೌದು. ಮತ್ತೆ ಹಿಂಗೆ ಬರ್ಬೋದಾ? ನಾನು ಅಲ್ಲ, ಹೌದು. ನೀವು ಡ್ರೆಸ್ ಹಾಕೊಂಡು ಬರ್ಬೇಕಲ್ಲ? ಅಂದ್ರೆ ಆ ಸೆಕ್ಷನ್ ಫಾರೆಸ್ಟ್ ಇವತ್ತು ಹುಷಾರಿರ್ಲಿಲ್ಲ. ಅಲ್ಲ, ಹಾಗಿದ್ರು ನೀವು ಸರ್ಕಾರಿ ಡ್ಯೂಟಿಗೆ ನೀವು ಬರಂಗೆ ಅವ್ರ ಹತ್ರ ಕೊಡ್ಬೇಕು ಫೈಲ್. ನಿಮ್ಮ ಗಾರ್ಡ್ ಹತ್ರ ಕೊಡಿ. ನೀವು ಹೇಳಪ್ಪ, ಇದು ಡಿಸ್ಪ್ಯೂಟ್ ಇರೋ ಜಾಗದಲ್ಲಿ ಬರ್ಬೇಕಾದ್ರೆ ನೀವು ಅಫಿಷಿಯಲ್ ಆಗಿ ಬರ್ತೀರಲ್ವಾ? ಅಫಿಷಿಯಲ್ ಆಗಿ ವ್ಯವಹಾರ ಮಾಡಿ. ಯಾಕೆ ಜನರನ್ನ ಗೊಂದಲದಲ್ಲಿ ಬೀಳಿಸ್ತಾರೆ ಹೇಳಿ? 60 ವರ್ಷ 70 ವರ್ಷದಿಂದ ಎಲ್ಲ ಬೆಳೆ ಮಾಡ್ಕೊಂಡಿದ್ದಾರೆ. ಇದಕ್ಕಿದ್ದಂಗೆ ನಾನು ಸ್ಯಾಂಡಲ್ ಫಾರೆಸ್ಟ್ ಅಂತ ಹೇಳಿದ್ರೆ ಆಮೇಲೆ ನಿಮಗೆ ಮಾಹಿತಿ ಇಲ್ಲ. ನೀವು ಬೇರೆ, ನೀವು ಆಫೀಸ್ ಡ್ಯೂಟಿಯಲ್ಲಿರೋರು, ನೀವು ಈ ಬೀಟ್ ಫಾರೆಸ್ಟಿಗೆ ಕಳಿಸ್ಬೇಕಲ್ಲ? ನಿಮ್ಮ ಬೀಟ್ ಫಾರೆಸ್ಟ್ ಯಾರು? ಸರಿ, ಇಲ್ಲೇನು ಯಾರು ಸಾಯಕ್ ಬಿದ್ದಿದಾರ, ಹುಷಾರಿಲ್ಲ ಅಂದ್ರೆ ಒಂದಿನ ಮುಂದೆ ಹಾಕ್ಬೋದಲ್ಲ, ಅಧಿಕೃತವಾಗಿ ಬರ್ಬೋದು. ನೀವು ರೇಂಜರ್ ತಾನೇ ನಿಮಗೆ ಲೆಟರ್ ಕೊಟ್ಟಿದ್ದು? ರೇಂಜರ್ ಎಲ್ಲಿದ್ದಾರೆ? ಆಮೇಲೆ ಜಂಟಿ ಸರ್ವೆ ಅಂದ್ರೆ ಹೆಂಗೆ? ಫಾರೆಸ್ಟ್ ರೆವಿನ್ಯೂ ಜಂಟಿ ಸರ್ವೆ ಅಂದ್ರೆ ಹೆಂಗೆ ಮಾಡ್ತಾರೆ? ಫಾರೆಸ್ಟ್ ಸರ್ವೇರ್ ಬೇಡವಾ? ಅರಣ್ಯ ಇಲಾಖೆಯಲ್ಲಿ ಸರ್ವೇರ್ ಇಲ್ಲೇನ್ರಿ? ನಿಮ್ಮ ಸರ್ವೇರ್ ಬೇಡವಾ? ನಿಮ್ಮ ಸರ್ವೇರ್ ಇಲ್ಲ, ಇವ್ರ ಸರ್ವೇರ್ ಎಲ್ಲಿದ್ದಾರೆ? ಮತ್ತೆ ನೀವು ಯಾಕೆ ಮಾಡ್ತೀರಿ? ಕೇಳಿರೋದು ಅರಣ್ಯ ಇಲಾಖೆಯವರು. ನೀವು ರೆವಿನ್ಯೂ ಇಲಾಖೆಯಲ್ಲಿ ನಮ್ಮ ಜಾಗ ಗಡಿ ಗುರ್ಸಕ್ಕೆ ಜಂಟಿ ಸರ್ವೆ ಮಾಡಿ ಅಂತೇಳಿ. ಆ ಜಂಟಿ ಸರ್ವೆ ಮಾಡೋ ಸಂದರ್ಭದಲ್ಲಿ ನೀವು ಅರಣ್ಯ ಇಲಾಖೆ ಸರ್ವೇರ್ ಅಂತಾನೆ ಕರಿಬೇಕು. ನೀವು ಜೊತೆಲಿ ಇದ್ರೂ ಸಾಕಲ್ಲ, ಅವ್ರು ಸರ್ವೇರೇ ಬಂದಿಲ್ಲ, ಇವರು ಯಾರೋ ಒಬ್ರು ಆಫೀಸ್ ಡ್ಯೂಟಿಯಲ್ಲಿ ಇದ್ದವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡ್ರೆ ಹೆಂಗ್ರಿ ಜಂಟಿ ಸರ್ವೆ ಆಗುತ್ತೆ? ಅಲ್ಲ, ಸರಿನಾ ಇದು? ನೀವೇ ಹೇಳಿ, ನೀವೊಬ್ಬ ಸರ್ವೇರ್ ಆಗಿ ನೀವೇ ಹೇಳಿ ಸರ್, ನೀವು ಜಂಟಿ ಸರ್ವೆಯಲ್ಲಿ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಸರ್ವೇರ್ ಇಲ್ವಾ? ಅವ್ರು ಯಾಕೆ ಬರಲಿಲ್ಲ ಅಂತ ಬೇಕಲ್ಲ? ಆಗಲಿ ಬಿಡಿ, ನಿಮಗೆ ಇದು ಸರ್ವೆ ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿಲ್ವಾ? ಸರ್ವೆ ಮಾಡಬಾರ್ದು ಅಂತ ನಿಮಗೆ ನೋಟಿಸ್ ಕೊಟ್ಟಿಲ್ವಾ? ನಾವು ನನಗೇನು ಕೊಟ್ಟಿಲ್ಲ, ತಾಲೂಕಾ ಇದು ಸರ್ವೆ ಸೂಪರ್ವೈಸರ್ ಕೊಟ್ಟಿದ್ದಾರೆ. ನಮಗೂ ಮಾಹಿತಿ ಅದೇ ನೋಟಿಸ್ ಕೊಟ್ಟಿದ್ದಾರೆ ಅಂತ ನೀವು ತಹಸೀಲ್ದಾರ್ಗೆ ಹೇಳಿದ್ರಾ? ಲೀಗಲ್ ನೋಟಿಸ್ ತಹಸೀಲ್ದಾರ್ಗೆ ಹೇಳಿದ್ರಾ? ಏನು ಹೇಳಿದ್ರು? ನೀವು ನೋಟಿಸ್ ಇಟ್ಟಿಸ್ ಏನೋ ಕೇರ್ ಮಾಡಬೇಡ್ರಿ, ನೀವು ಮಾಡ್ರಿ ಅಂತ ಹೇಳಿದ್ರಾ? ಕೇರ್ ಮಾಡಬೇಡ ಅಂತೇನಿಲ್ಲ. ಅಲ್ಲ, ಹಂಗಲ್ಲ. ನೀವು ತಹಸೀಲ್ದಾರ್ ಡೈರೆಕ್ಷನ್, ನಾವು ನೋಟಿಸ್ ಕೊಟ್ಟ ಮೇಲೆ ಅವ್ರು ನೋಡಿ ಸರ್ ಈ ಥರ ಬೇಡ ಅಂತೇಳಿ ಇವತ್ತು ನೋಟಿಸ್ ತಂದು ಕೊಟ್ಟಿದ್ದಾರೆ, ಹೋಗ್ಬೇಕು ಬೇಡ ಅಂತ ನೀವು ಕೇಳಲಿಲ್ವಾ? ಅದ ಕೇಳಿದ್ವಿ, ಸ್ಟೇ ಏನಿಲ್ವಲ್ಲ, ಲೀಗಲ್ ನೋಟಿಸ್ ಮಾಡಕ್ಕೆ ಯಾರು ಹೇಳಿದ್ರು ಸ್ಟೇ ಇಲ್ಲ ಅಂತೇಳಿ ನಿಮಗೆ? ನಾವು ನೋಟಿಸ್ ಕೊಟ್ಟಿರೋದೇ ಸ್ಟೇ ನೋಟಿಸೇ ಕೊಟ್ಟಿರೋದು, ನೀವು ಅದನ್ನು ಮೀರಿ ಬಂದಿದ್ದೀರಲ್ಲ. ನಿಮಗೆ ನೋಟಿಸ್ ಕೊಟ್ಟಿದ್ದೀವಲ್ಲ ನಾವು, ನಿಮ್ಮ ಆಫೀಸಲ್ಲಿ ಕೇಳಿದ್ದೀರಾ ನೀವು ನೋಟಿಸ್ ಬಂದಿದೆಯಾ ಅಂತ? ಮತ್ತು ನೋಡಿಕೊಂಡು ನೀವು ತಹಸೀಲ್ದಾರರು ಹೈಕೋರ್ಟ್ ಆರ್ಡ್ರನ್ನು ಧಿಕ್ಕಾರ ಮಾಡ್ಕೊಂಡು ಬರ್ತಾರಾ? ಅದಕ್ಕೆ ಹೈಕೋರ್ಟ್ ಆರ್ಡ್ರಿಗೂ ಮರ್ಯಾದೆ ಕೊಡಲ್ಲ ನಿಮ್ಮ ತಹಸೀಲ್ದಾರರು, ನೀವು ಕೊಡಲ್ಲ. ಅವ್ರಿಗೆ ಕೇಳಿ. ಹಾಗಾದ್ರೆ ಹೈಕೋರ್ಟ್ ಆರ್ಡರ್ ಏನಾದರೂ ಸ್ಟೇ ಕೊಟ್ಟರೆ ನೀವು ಸರ್ವೆ ಮಾಡಕ್ಕೆ ಬರುತ್ತಾ? ರೈತರಿಗೆ ನೋಟಿಸ್ ಕೊಡದೆ ಸರ್ವೆ ಮಾಡಕ್ಕೆ ಬರುತ್ತಾ? 101 ಗಡಿ ಸರ್ವೆ ಮಾಡ್ಬೇಕಾದ್ರೆ ಫಾರೆಸ್ಟ್ ಸರ್ವೇರ್ ಇಲ್ದೇನೆ ಸರ್ವೆ ಮಾಡಕ್ಕೆ ಬರುತ್ತಾ ಅಂತ ಪ್ರಶ್ನೆ ಮಾಡ್ಬೇಕು ನೀವು. ಸುಮ್ಮನೆ ಹಿಂಗೆ ಬಂದರೆ ಇನ್ನು ಮುಂದೆ ಚೆನ್ನಾಗಿರಲ್ಲ. ಇದು ಊರಿನಲ್ಲಿ ಪಾಪ ಎಲ್ಲ ಜೊತೆ ಕೆಲಸದಲ್ಲಿದ್ದಾರೆ, ಒಂದು ಮಾಹಿತಿ ಇಲ್ಲ. ರಾತ್ರಿ ಇದ್ರ ಬದಲು ಕಳ್ತನ ಮಾಡ್ಬೋದಲ್ಲ ಮನೆಗೆ ಹೋಗಿ. ನೀವು ಇನ್ನೊಬ್ಬರು ಮನೆ ಒಳಗೆ ನೀವು ಅಲ್ಲೂ ಬೇಲಿ ಹಾರ್ತಿದ್ರಿ, ನಾವು ನೋಡಿದೆ. ಆ ಭೋಜನದ ಮನೆಯದು ಬೇಲಿ ಹಾರ್ತಿದ್ರಿ, ನೀವು ಇಲ್ಲೂ ಬಂದು ಯಾರ್ದೋ ಬೇಲಿ ಹಾರಿದ್ರಿ. ಯಾಕೆ ಹಾರ್ತೀರಿ? ನೀವು ಅಧಿಕಾರಯುತವಾಗಿ ಬರೋದಾದರೆ ಕೇಳ್ಕೊಂಡು ಬರಬೇಕು. ನೋಡಿ ಸರ್, ನಂಗೆ ಹಿಂಗೆ ಸರ್ವೆ ಮಾಡೋಕ್ಕೆ ಹೇಳಿದಾರೆ, ಮಾಡ್ತೀವಿ, ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ 1 ವಾರ ಮುಂಚೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಕ್ರಮಬದ್ಧವಾಗಿ ಸರ್ವೆ ಮಾಡಿರಿ. 169 ಎಕರೆ ಅರಣ್ಯ ಇಲಾಖೆ ಸೇರಿದ್ದು ಇದೆ ನಾಗಲಾಪುರದಲ್ಲಿ. ಇಲ್ಲೇನ್ರಿ?
104 ಇದೆ, 179 ಇದೆ, 94 ಇದೆ. ಇದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಇವು ನಾಗಲಾಪುರ ಪೂರ್ತಿ ಅರಣ್ಯ ಇಲಾಖೆ ಸಂಬಂಧಪಟ್ಟಿದ್ದು ಗಂಧದ ಅರಣ್ಯ. ಈಗ ಬರೀ 101 ಮಾತ್ರ ಕಳಿತೀರಿ, ಎಲ್ಲನೂ ಎಳಿಬೇಕಲ್ಲ ಅನ್ನೋತವ್ರೆ. ಆಯ್ತು ಸರ್, ಅದು ಎಲ್ಲಾನು ಇದು ಮಾಡಿಲ್ಲ ನಮ್ಗೆ. ಇದು ಮಾಡಿ ನಿಮ್ಮ ತಹಸೀಲ್ದಾರ್ದು ಸರ್ ಅದೇ ಕಾನೂನು ಇರೋದು ಒಬ್ಬ ತಹಸೀಲ್ದಾರ್ ಸ್ವಂತಕ್ಕೆ ಮಾಡಕ್ಕಲ್ಲ. ತಹಸೀಲ್ದಾರ್ ಚೇರಲ್ಲಿ ಕೂತ್ರೆ ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ಏನು ಸಂವಿಧಾನಬದ್ಧವಾಗಿರುವಂತ ಅಧಿಕಾರ ಎಲ್ಲರಿಗೂ ಇದೆ, ರೈತರಿಗೂ ಇದೆ. ಆಯ್ತು ಸರ್, ಅದೇ ರೀತಿ ಹಾಗಾಗಿ ನಿಮ್ಮನ್ನು ಅವ್ರನ್ನ ನೀವು ಬರಬೇಕಿತ್ತು, ನಿಮ್ಮ ತಹಸೀಲ್ದಾರ್ನ ಕರ್ಕೊಂಡ್ಬಂದು ನಿಲ್ಲಿಸಬೇಕಿತ್ತು ನೀವು. ಅದೇ ರೀತಿ ಮಾಜಾರ್ ಮಾಡ್ತೀವಿ ಸರ್, ವರದಿ ಮಾಡಿ ಮಾಜರ್ ಮಾಡಿ. ಇಲ್ಲಿ ಊರಿನವರೆಲ್ಲ ವಿರೋಧ ಮಾಡಿದ್ದಾರೆ, ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳಿ ಆಯ್ತು ಎಲ್ಲರಿಗೂ. ಆಮೇಲೆ ತಾವು ಕೂಡ ಬರೋದಾರ ಒಂದು ಕೆಲಸ ಮಾಡಿ ಸರ್, ಮುಂದೆ ನಿಮಗೆ ಸಂಬಂಧ ಇಲ್ಲ, ನೀವು ಅರಣ್ಯ ಇಲಾಖೆ ಸರ್ವೆ ಕಳಿಸಿ, ಆಯ್ತು, ಬೇಜಾರು ಮಾಡ್ಕೊಂಬೇಡಿ. ಇದು 100 ಜನ ರೈತರದ್ದು ಬದುಕಿನ ಸಮಸ್ಯೆ, ಇದು 100 ಜನ. ಅದಕ್ಕಾಗಿ ನಿಮ್ಗೆ ನಾನು ಕೇಳಿದೆ ಅಂತ ತಪ್ಪು ತಿಳ್ಕೊಂಬೇಡಿ. 100 ಜನ ರೈತರಿಗೆ ಸಂಬಂಧಪಟ್ಟಿದ್ದರಿಂದ ಕೇಳಿದೀವಿ. ಇದು ಯಾರೋ ಹಲ್ಕಗಳು ಬೆಳೆದಿದ್ದು ಮಾಡ್ತಾರೆ ಅನ್ಕೊಳ್ಳೆ ನೀವು ಅದಕ್ಕೆ ಬೆಂಬಲ ಕೊಡಬೇಡ್ರಿ. ನಿಮಗೆ ಸತ್ಯ ಗೊತ್ತಿದೆ. ಒಂದೇ ಒಂದು ಮರ ಇದೆಯಾ 169 ಎಕರೆಯಲ್ಲಿ ಗಂಧದ ಮರ ಇದೆಯಾ? ತಮಗೆ ಗೊತ್ತಿದೆಯಲ್ಲ, ಈ ಬೀಟಲ್ಲಿ ನೀವು ಇದ್ರಲ್ಲ, ಒಂದೇ ಒಂದು ಮರ ಇದೆಯಾ? ಮತ್ತೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀರಿ ಜನರಿಗೆ? ಇಲ್ಲಿಂದ ಬರ್ತಾರೆ ಅಲ್ಲಿ ನಂಗೆ ಗೊತ್ತಿದೆ. ಇಲ್ಲ, ನಾನು ಇಡೀ ನಾಗಲಾಪುರ ಪೂರ್ತಿ ನಂಗೆ ಗೊತ್ತು. ನಾನು ದರ್ಖಾಸ್ತ್ ಕಮಿಟಿಯಲ್ಲಿದ್ದೆ, ಫಾರಂ 50ಯಲ್ಲಿದ್ದೆ, 53 ಮೆಂಬರ್ ಆಗಿದ್ದೆ. ಎಲ್ಲ ಸರ್ವೆ ನಂಬರ್ಗಳು ಗೊತ್ತು, ಏನೇನು ಕಾನೂನು ಇದೆ ಅಂತಾರೋ ಗೊತ್ತು. ಆಯ್ತು ಸರ್, ಈಗ ಅದು ಸರ್ವೆ ಇದು ಮಾಡಿ. ಹಂಗಾಗಿ ದಯಮಾಡಿ ಇನ್ನು ಮುಂದೆ ನೀವು ಪ್ರಾಪರ್ ಆಗಿ ಬನ್ನಿ. ಇದಲ್ಲದೆ ಸುಮ್ಮನೆ ಏನಾದರೂ ತಹಸೀಲ್ದಾರ್ ಆಫೀಸಲ್ಲಿ ಕೂತಿರ್ತಾರೆ, ಅವ್ರಿಗೆ ಮನ್ಸಿಗೆ ಬಂದಂಗೆ ಹೇಳ್ತಾರೆ. ಮೊನ್ನೆ ಯಾರ್ದು ಮನೆ ಕುಲ ಮಾಡಿಸಿ ಗಂಧದ ಅರಣ್ಯ ಅಂತ ಆರ್ಡರ್ ಮಾಡಿದ್ರು, ಸರ್ವೇನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಯಾಕಾಗಿ ಆರ್ಡರ್ ಮಾಡಿದ್ರು. ಹಿಂಗೆ ಮಾಡಕ್ಕೆ ಏನು ಅವ್ರಿಗೆ ಏನಾಗಿದೆ? ಇವಾಗ ಯಾರಾದರೂ ಕೊಟ್ಟಿದ್ದಾರೆ, ಇವಾಗ ನೀವು ನಿಮ್ಮ ಒಪಿನಿಯನ್ ಹೇಳ್ತಾ ಇದ್ದೀರಾ, ನಾವು ಇದನ್ನೇ. ನನ್ನ ಒಪಿನಿಯನ್ ಎಲ್ಲ ಗ್ರಾಮಸ್ಥರ ಒಪಿನಿಯನ್ ನೋಡಿ. 10 ಜನ ಬಂದಿದ್ದಾರೆ, ಇವರೆಲ್ಲ ಅದಕ್ಕೆ ಬಂದವರು. ಆಯ್ತು ಸರ್. ಏನ್ರಿ ನಿಮ್ಗೆಲ್ಲ ಸರ್ವೆ ಮಾಡಿಸ್ಬೇಕಾ? ಏನಪ್ಪ ನೋಟಿಸ್ ಕೊಡ್ಬೇಕಿತ್ತಾನೆ? ನೋಟಿಸ್ ಕೊಟ್ಟು ಅಲ್ಲ, ಏನ್ ಹೇಳ್ತೀರಿ? ನೋಟಿಸ್ ಕೊಡದೆ ಬರ್ಬಹುದಾ? ನೀವು ರೈತರಾಗಿ ನೀವು ಬಂದ್ರಲ್ಲ, ಅಲ್ಲ ನಾನು ಕೇಳೋದು 101 ಸರ್ವೆ ಮಾಡ್ತಾರಂತೆ, 179 ಮಾಡ್ತಾರೆ, 104 ಮಾಡ್ತಾರೆ, 94 ಇದೆ. ಇದೆಲ್ಲ ಗಂಧದ ಅರಣ್ಯ ಅಂತ ಆದೇಶ ಮಾಡಿ ತಹಸೀಲ್ದಾರ್ ಸರ್ವೆ ಮಾಡಿಸ್ತಾ ಇದ್ದಾರೆ. ನೀವು ರೈತರೆಲ್ಲ ಸುಮ್ಮನೆ ಕೂತ್ಕೊಂಡಿರೋದು, ಇವ್ರು ಮಾಹಿತಿ ಕೊಡದೆ ಮಾಡಿದ್ರೆ ಅದಕ್ಕೆ ನೀವು 4 ಜನ ಸೈನ್ ಮಾಡ್ಕೊಡಿ. ನೀವು ರೈತರು ಇಲ್ಲಿ ಲೋಕಲ್ 4 ಜನ ಸೈನ್ ಮಾಡಿ. ನಾನು ಹೇಳೋದು ನೀವು ಹೇಳಿದ್ರೆ, ನಾವೇನು ಹೇಳಿದ್ ನೀವು ಬರ್ಕೊಳ್ರಿ. ನಾನೇನು ಹೇಳ್ಕೊಡೋ ಅವಶ್ಯಕತೆ ಏನಿದೆ? ನಾನು ನಿಮ್ಮ ಹತ್ರ ಕೇಳಿದ್ದಷ್ಟೇ. ನನಗೆ ಅವಶ್ಯಕತೆ ಸೈನ್ ಊರವ್ರು ಮಾಡ್ಕೊಡ್ತಾರೆ. ನಾನು ಅವ್ರ ಪರವಾಗಿನೇ ಹೇಳಿರೋದು. ಅವ್ರು ಸೈನ್ ಮಾಡ್ಕೊಡ್ತಾರೆ. ಇದರಲ್ಲಿ ಯಾವುದೋ ನಮ್ಗೆ ಇದು ಗಡಿನೂ ಡಿಸ್ಪ್ಯೂಟ್ಗೂ ಹಾಕಿದಾರಲ್ಲ ಸರ್. ಇದು ನಮಗೆ ಯಾರಿಗೂ ಇಲ್ಲಿವರೆಗೂ ಯಾವುದೇ ಸರ್ವೆ ಬಗ್ಗೆ ನಮಗೆ ಯಾರಿಗೂ ಡಿಸ್ಪ್ಯೂಟ್ ಇಲ್ಲ. ನಾವು ಯಾರು ಅರ್ಜಿ ಕೊಟ್ಟಿಲ್ಲ, ನಮಗೇನು ಸಮಸ್ಯೆ ಇಲ್ಲ. ನಮಗೆಲ್ಲ ಸಾಗುವಳಿ ಚೀಟಿ ಇದೆ, ಮನೆ ಕಟ್ಕೊಂಡಿದ್ದೀವಿ, ಕೃಷಿ ಮಾಡಿದ್ದೀವಿ, 70 ವರ್ಷ 80 ವರ್ಷ 50 ವರ್ಷದಿಂದ ವಾಸಾಗಿದ್ದೀವಿ. ನಮ್ಮ ಅಜ್ಜನ ಕಾಲದಿಂದ ಇರೋದು ಆಸ್ತಿ ಇದು, ಎಲ್ಲರಿಗೂ ಪಾಣಿ ಇದೆ. ಈಗ ಇದು ಗಂಧದ ಅರಣ್ಯ ಅಂತ ಮಾಡ್ತಾರೆ ಅಂದರೆ ಏನಕ್ಕೆ ಅಂತ ಜನ ಕೇಳ್ತಾರೆ ಅಂತ ಬರೀರಿ. ಹಾಗಾಗಿ ಅದನ್ನು ಪ್ರೊಸೀಜರ್ ಪ್ರಕಾರ ನೀವು ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಬರೀರಿ. ಅದಕ್ಕೆ ಒಂದು 4 ಜನ ಊರಿನವರು ಸೈನ್ ತಗೊಳ್ಳಿ ಅಷ್ಟೇ. ಸರಿ ಬರೀರಿ, ನಾ ಏನೇನು ಹೇಳಿದ್ರೆ ಅದೆಲ್ಲ ಬರೀರಿ. ನಿಮಗೆ ನಮಗೆ ಏನು ವಿರೋಧ ಇಲ್ಲ, ಮಾಡೋ ಕ್ರಮಬದ್ಧವಾಗಿ ಎಲ್ಲರೂ ಮಾಡ್ರಿ. ಬಿಡಿ, ರೆವಿನ್ಯೂ ಡಿಪಾರ್ಟ್ಮೆಂಟೇ ಕೊಟ್ಟಿರೋದು. ಅವಾಗಿಂದ ಕನ್ಸರ್ವೇಟ್ರೇ ಸಾಂಕ್ಷನ್ ಲೆಟರ್ ಕೊಟ್ಟಿದ್ದಾರೆ, ಕನ್ಸರ್ವೇಟರ್ ಕೊಟ್ಟಿದ್ದಾರೆ, ಮರಮಾಲಿಕೆ ಮಾಡಿದ್ದಾರೆ, ಹಣ ಕಟ್ಟಿ ಕೊಟ್ಟಿರೋದು. ಅವರಷ್ಟೇ ಮರಮಾಲಿಕೆ ಕೂಡ ಮಾಡಿದ್ರಿ ನೀವು. ಈ ಆಫೀಸಿಂದ ಯಾರು ಬಂದಿದ್ದಾರೆ? ಇವಾಗ ನೋಟಿಸ್ ಇಲ್ಲೇನ್ರಿ? ಇವಾಗ ಹೇಳಿಲ್ವ ತಹಸೀಲ್ದಾರ್? ಅಲ್ಲ, ಇದೆಯಾ ನಿಮಗೆ ಕೊಟ್ಟಿದ್ರಲ್ಲಿ? ಇಲ್ವಾ? ಇವಾಗ ನೋಟಿಸ್ ಕೊಟ್ಟಿಲ್ವಾ ನೀವು? ನೀವು ಇವಾಗೂ ಕೊಟ್ಟಿದ್ದೀರಾ, PDOಗೂ ಕೊಟ್ಟಿದ್ದೀರಾ, ಅವ್ರು ಯಾರು ಬಂದಿಲ್ಲ. ಸರ್ವೆ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ರೇಂಜರ್ ಕೊಟ್ಟಿರೋದು, ಅವರು ಬಂದಿಲ್ಲ. ಮತ್ತು ನಿಮ್ಮನ್ನು ಯಾರೋ ಪಾಪ ಮಂಜಾಂತ್ ರೆಡ್ಡಿ ಸಿಕ್ಬಿಟ್ಟಿದ್ದಾರೆ, ತಗೊಂಬಂದು ಎಲ್ಲರೂ ಸೇರಿ ಜನರ ಮಧ್ಯೆ ಬಿಟ್ಟಿದ್ದಾರೆ. ಏನಾರ ಮಾಡ್ಕೊಳ್ರಿ. KT ಔಸೇಪಿಗೆ 3 ಎಕರೆ ಜಾಗ ಖಾತೆ ಮಾಡ್ಕೊಡಿ ಅಂತೇಳಿ ಅವ್ರು ಅವಾಗ ಯಾರು ಕನ್ಸರ್ವೇಟರ್ ಆರ್ಡರ್ ಮಾಡಿ DF ಆರ್ಡರ್ ಮಾಡಿದ್ದಾರೆ. ಆಮೇಲೆ ಮರಮಾಲಿಕೆ ಎಲ್ಲ ಮರ ಎಲ್ಲ ತಗೊಂಡು ಹೋದ್ರು, ಎಲ್ಲ ತಗೊಂಡೋಗಿದ್ದಾರೆ, ಎಲ್ಲ ಅವರೇ ಫಿಲ್ ಮಾಡಿ ತಗೊಂಡೋಗಿದ್ದಾರೆ. ಎಲ್ಲ ಮರ ತಗೊಂಡು ನಿಮ್ಗೆ ಆದೇಶ ಕಾಪಿ ಕೊಟ್ಟಿದ್ದಾರೆ. ಈಗ DF ಅದು ಕಾಪಿ ನಿಮ್ಮ ಹತ್ರ ಇದೆ. ಈ 101ರಲ್ಲಿ ನಿಮ್ಮ ಜಾಗದಲ್ಲಿ 92 ಇದು 101ಗೆ ಬರುತ್ತಲ್ಲ. ಇಲ್ಲ, ಇಲ್ಲಿಂದ ಮೇಲೆ ಹೋಗ್ತದೆ 101, ಅಲ್ಲಿಂದ ಮೇಲೆ ಹೋಗ್ತದೆ. 92 ಗಂಧದ ಅರಣ್ಯ ಅಂತ ತಾನೇ ಇರೋದು. 92, 94, 101, 103, ಅದೇ ಸುಮಾರು 179 ಸುಮಾರು ಇದೆಯಲ್ಲ, ಏರಿಯಾ ಪೂರ್ತಿ ಇದೆಯಲ್ಲ. ಇದೆಲ್ಲ ಗಂಧ ರಿಸರ್ವ್ ಅಂತ ಪೂರ್ತಿ ಇದೆ. ಮಾಲಿ ಕಟ್ಟಿದ್ದು ಅವ್ರು ಆರ್ಡರ್ ಕೊಟ್ಟಿರೋದು. ಇಲ್ಲಾಂದ್ರೆ ಅದರಲ್ಲಿ ಬೇರೆ ಇದೆ, ಅದೇನಿದೆ. ಮಹಾರಾಷ್ಟ್ರ ಇಲ್ಲಿ ನೋಡಿ,
ನಿಮ್ಮ DF ಅವರೇ ಇದನ್ನ ಮಾಲಿಕೆ ಮಾಡಿ ಜಾಗ ಕಡತಲೆ ಮಾಡ್ಕೊಂಡು ಹೋಗಿದ್ದಾರೆ. ಕೊಡಿ ಜಾಗ ಸಾಂಕ್ಷನ್ ಮಾಡಿ ಕೊಡಿ. ನಿಮ್ಮ ಆಫೀಸ್ ಇದೆ ಅದರಲ್ಲಿ, ಆ ಕಡೆ ಕಾಪಿ ಪೂರ್ತಿ ದಾಖಲೆಗಳು ಇದೆ. ಹಿಂದೆ ಸಾಗುವಳಿ ಚೀಟಿ ಕೊಡಬೇಕಾದ್ರೆ ಮಾಡಬೇಕಲ್ಲ ಪ್ರೊಸೀಜರ್ಗಳು. ಪಾಣಿ ಇದೆ, ದಾಖಲೆಗಳಿದೆ, ಅವರೇ ಇದು ಮಾಡಿದ್ದಾರೆ, ಮರ ತಗೊಂಡೋಗಿದ್ದಾರೆ. DF ಅದೇ ಇದಲ್ವಾ ಆಫೀಸಿಂದನೇ ಅಲ್ವಾ? ಯಾವ ವರ್ಷದಲ್ಲಿ ಅದು ಡೇಟ್ ಯಾವುದಂದ್ರಲ್ಲ? 1972ರಲ್ಲಿ. 45 ವರ್ಷ ಆಯ್ತು ಈಗ. ನಾನು ಓದ್ಸಲಿ ಇದಾದಾಗ ಪೂರ್ತಿ ಡಾಕ್ಯುಮೆಂಟ್ಸ್ ಹೋಗಿ ತಗೊಂಬಂದು ಎಲ್ಲ ಇಟ್ಕೊಂಡೆ. ಇರ್ಲಿ, ಒಳ್ಳೇದಾಯ್ತು. ಈ ತರ ಎಲ್ಲರ ಹತ್ರನೂ ಇದೆ. ಆಮೇಲೆ ನೀವು ಅರಣ್ಯ, ಗಂಧದ ಅರಣ್ಯ ಅಂತ ಸ್ಕೆಚ್ ಮಾಡಿ ದೀಪ್ತಿ ಕೊಟ್ಟಿದ್ರಲ್ಲ, ಯಾವ್ಯಾವ ಸರ್ವೆ ನಂಬರ್ ಅಲ್ಲಿ ಒಟ್ಟು 159 ಎಕರೆ ಬರುತ್ತೆ ಅಂತ ಹೇಳಿ ಒಂದು ಹಸಿರು ಇಂಕಲ್ಲಿ ಅವಾಗ ಕೇಸ್ ನಡೀತಾರ. ಅದು ಯಾರೋ ಕೇಸ್ ಹಾಕಿದ್ರಲ್ಲ ದೀಪ್ತಿ ಶಾಲೆ, ತಗೊಂಡೋಗಿರೋ ಮರಗಳು ಅವ್ ನೀವು ಕೊಟ್ಟಿದ್ರಿ. ಈ ತರ ಇದ್ರಲ್ಲಿ ಅವಾಗ 101 ಅದರಲ್ಲಿ ಇಲ್ಲ. ಇಲ್ಲಿದೆ ಪೂರ್ತಿ, ಅದು ಪೂರ್ತಿ 101 ಕಾಪಿ ಅವಾಗ ಕೊಟ್ಟಿರೋ ಗಂಧದ ಸಾಗುವಳಿ ಅರಣ್ಯ ಚೀಟಿಯಿಂದ ಹಿಡಿದು ಅಪ್ಲಿಕೇಶನ್ ಕೊಟ್ಟಾಗಿಂದ ಪೂರ್ತಿ ಈಗ ಸೇರ್ಕೊಂಡಿದೆ ಗಂಧದ ಅರಣ್ಯ. ಅವಾಗ ಅವಾಗ ಇದ್ದಿದ್ದು ಅವಾಗ ಇರೋದು 94 ಗೋಮಾಳ ಅಂತಿದೆ ಅವಾಗ. ಗೋಮಾಳ ಅಂತ ಅದು ಪಾಣಿ ಇದೆ, ಸರ್ಕಾರಿ ಗೋಮಾಳ. ಸರ್ಕಾರಿ ಗೋಮಾಳ ಪಾಣಿ ಗೋಮಾಳ ಅಂತಿದೆ. ಆ ಪಾಣಿ ಇದೆ ಇದರಲ್ಲಿ. ಸರ್ವೇರ್ ಅಂತ ನಮ್ಗೆ ಹೆಂಗ್ ಗೊತ್ತಿಲ್ಲ. ಈಗ ಸರ್ ಅದು ಅವರ ದೊಡ್ಡ ದೊಡ್ಡ ಅವ್ರ ಮಾತು ಕೇಳಿದ್ದಾರೆ. ಈಗ ಅದನ್ನ ನಿಲ್ಸಿದೀವಲ್ಲ, ಈಗ ಅದು ಇದು ಮಾಡಿ ನೆಕ್ಸ್ಟ್ ಅಲ್ಲ ನಾನು ಕೇಳೋದು, ನೀವು ಐಡಿ ಕಾರ್ಡ್ ತಂದಿದ್ದೀರಾ? ತಂದಿಲ್ಲ. ಸಾಹೇಬ್ರು ಹೇಳಿದಿರಾ, ನೀವು ಬಂದಿದ್ದೀರಾ? 6ನೇ ತಾರೀಕು ಸರ್ವೆಗೆ ಬಂದಿದ್ದೀರಾ? ಹೈಕೋರ್ಟ್ ಆರ್ಡರ್ ಇದೆ ಅಂತ ನಿಮ್ಮ ತಹಸೀಲ್ದಾರ್ ಹೇಳಿಲ್ವಾ? ಇಲ್ಲ ಸರ್, ನಮ್ಮ ಮಾಹಿತಿ ಇಲ್ಲ. ನಿಮ್ಮ ಮಾಹಿತಿ ಕೊಟ್ಟಿಲ್ಲ. ಹೈಕೋರ್ಟ್ ತಡೆ ಕೊಟ್ಟಿದ್ದಾರೆ, ಹೋಗಬಾರ್ದು ಅಂತ ಹೇಳಿಲ್ಲ. ಮಾಹಿತಿ ಇಲ್ಲ ನಮಗೆ. ನಿಮಗೂ ನಮಗೂ ಮಾಹಿತಿ ಇಲ್ಲ. ನಿಮಗೂ ಹೈಕೋರ್ಟ್ ಆರ್ಡರ್ ಇದೆ ಅಂತ ಏನು ತಹಸೀಲ್ದಾರ್ ಹೇಳಿಲ್ಲ? ನೀವು ಫಾರೆಸ್ಟ್ರು, ಹೌದು. ನೀವು ಐಡಿ ಕಾರ್ಡ್ ಏನು ತಂದಿಲ್ಲ? ನೀವು ತಂದಿಲ್ಲ. ಯಾರು PDO ಯಾರು? ನೀವೇನಾಗಿದ್ರಿ? ನಿಮ್ಗೇನು ಐಡಿ ಕಾರ್ಡೇ ಇರಲ್ಲ. ಯಾವ ಪಂಚಾಯತ್ ಇದು? ನಾಗಲಾಪುರ. ಸರಿ, ಮುಗಿಸಿ. ಅಷ್ಟು ಮಾಹಿತಿ ಬೇಕು ಸರ್ಕಾರಕ್ಕೆ. ನರಸಿಂಹರಾಜಪುರ ತಾಲೂಕು ಕಸಬಾ ಹೋಬಳಿ ನಾಗಲಾಪುರ ಗ್ರಾಮದ ಗ್ರಾಮಸ್ಥರು ಆದ ನಾವುಗಳು, ಭೂಮಾಪಕರು, ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆಯವರು, ಅರಳಿಕೊಪ್ಪ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ನಾಗಲಾಪುರ ಗ್ರಾಮ ಸಹಾಯಕರು, ಪಂಚಾಯಿತಿ ಬಿಲ್ ಕಲೆಕ್ಟರ್ ಹಾಗೂ ಗುಬ್ಬಿಗ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಅವರ ಸಮಕ್ಷಮ ಬಯಸಿದ ಹೇಳಿಕೆ ಏನೆಂದರೆ, ಇದೇ ನಾಗಲಾಪುರ ಗ್ರಾಮದ ಸರ್ವೆ ನಂಬರ್ 101 ಹಾಗೂ ಅರಳಿಕೊಪ್ಪ ಗ್ರಾಮದ ಸರ್ವೆ ನಂಬರ್ 179ರ ಗಡಿ ರೇಖೆಯನ್ನು ಜಂಟಿಯಾಗಿ ಸರ್ವೆ ಮಾಡಲು ಮಾನ್ಯ ತಹಸೀಲ್ದಾರ್ ಅವರ ಆದೇಶ ಸಂಖ್ಯೆ MEAG ಇತರೆ CR 9/2017-18 ದಿನಾಂಕ 12/6/2017ರಂತೆ ಸಂಬಂಧಪಟ್ಟ ಅರ್ಜಿಯಲ್ಲಿರುವ ಉಲ್ಲೇಖದಾರರಿಗೆ ನೋಟಿಸ್ ನೀಡಿ ದಿನಾಂಕ 6/7/2017ರಂದು ಸ್ಥಳಕ್ಕೆ ಹಾಜರಾಗಿ ಸರ್ವೆ ನಂಬರ್ 101ರ ಗಡಿ ಗುರುತುಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತೋರಿಸುವ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರುಗಳು ಸರ್ವೆ ಕಾರ್ಯ ಮಾಡಲು ಯಾವುದೇ ರೀತಿಯ ನೋಟಿಸನ್ನು ನಮಗೆ ನೀಡಿರುವುದಿಲ್ಲ ಹಾಗೂ ದಿನಾಂಕ 3/7/2017ರಂದು ಲೀಗಲ್ ನೋಟಿಸ್ ಕೊಟ್ಟಿರುತ್ತೇವೆ. ಆದಾಗ್ಯೂ ಸರ್ವೆ ಕಾರ್ಯ ಮಾಡುವುದು ತಪ್ಪು ಹಾಗೂ ಅರಣ್ಯ ಇಲಾಖೆಯ ಮೋಜಣಿದಾರರು ಲೀಗಲ್ ನೋಟಿಸ್ ಕೊಟ್ಟಿದ್ದೀವಿ ಅಂತ ನಾವು ಹೇಳಿಲ್ವಲ್ಲ? ನೀವು ಅದೇನು ಬರೆಯೋದು? 17ಗೆ ಯಾವತ್ತು ಕೊಟ್ಟಿದ್ದು? ಅಲ್ಲ, 3ನೇ ಹಾಂ, ಕೊಟ್ಟಿರೋದನ್ನ ಈಗ ನಮಗೂ ಇದು ಕೊಟ್ಟಿದ್ರೆ ಅದೇ ಅರಣ್ಯ ಇಲಾಖೆಯ ಮೋಜಣಿದಾರರು ಈ ಸರ್ವೆ ಕಾರ್ಯಕ್ಕೆ ಬೇಕು ಎಂದು ತಿಳಿಸಿರುತ್ತಾರೆ. ಮುಂದುವರೆದು ಮುಂದಿನ ಸರ್ವೆ ಕಾರ್ಯ ಕೈಗೊಳ್ಳಬೇಕಾದರೆ ಸದರಿ ಸರ್ವೆ ನಂಬರ್ಗೆ ಒಳಪಟ್ಟ ಎಲ್ಲರಿಗೂ ನೋಟಿಸ್ ಮೂಲಕ ತಿಳುವಳಿಕೆ ನೀಡಿ ಕಾನೂನು ರೀತಿಯಂತೆ ಸರ್ವೆ ಕಾರ್ಯ ಕೈಗೊಳ್ಳಲು. ಆಮೇಲೆ ಹಾಲಿ ನಾವು ಇಲ್ಲಿ 60-70 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದು ಅದನ್ನು ಬರೀ ಹಾಲಿ ನಾವು ಇಲ್ಲಿ 60-70 ವರ್ಷದಿಂದ ಸಾಗುವಳಿ ಅಲ್ಲ ಹೇಳ್ತೇನೆ. ವಾಸ ಮಾಡುತ್ತಿದ್ದು ಸರ್ವೆ ನಂಬರ್ 101 ಸುಮಾರು ರೆವಿನ್ಯೂ ಇಲಾಖೆಯಿಂದ ಈಗಾಗಲೇ ನಮಗೆ ಸುಮಾರು 60-70 ವರ್ಷಗಳಿಂದ ವಾಸ ಮಾಡುತ್ತಿದ್ದು ಅಡಿಕೆ, ತೆಂಗು, ರಬ್ಬರು ಇತರೆ ಕೃಷಿಗಳನ್ನು ಮಾಡಿದ್ದು. ಕೃಷಿಗಳನ್ನು ಮಾಡಿದ್ದು ಜನವಸತಿ ಪ್ರದೇಶವಾಗಿತ್ತು. ಜನವಸತಿ ಪ್ರದೇಶ ಆಗಿದ್ದು ಸರ್ಕಾರಿ ನಿವೇಶನಗಳು, ಬ್ಯಾಂಕು, ಪೆಟ್ರೋಲ್ ಬಂಕು. ಸರ್, ನಿಮ್ಮ ಹೆಸರು? ಕುಮಾರ್. ಸರ್ಕಾರಿ ನಿವೇಶನಗಳು ಮತ್ತು
ಅಂಗಡಿ ಮಳಿಗೆಗಳು, ಫಾರೆಸ್ಟ್ ಆಫೀಸರ್ ಚಿಕ್ಕಗ್ರಹ ರೇಂಜ್ ಅಲ್ಲ, ಚಿಕ್ಕಗ್ರಹ ರೇಂಜ್ ಮಳಿಗೆಗಳು. ಯಾರಪ್ಪ ಸರ್ವೇರು ನೀವೇ? ಏನು ಲೆಟ್ರ್ ಗಿಟ್ರ್ ಕಳ್ಸಲ್ಲ, ಏನು ಇಲ್ಲ. ಈ ವಿಚಾರದಲ್ಲಿ 2 ಕೇಸ್ ಆಗೋಗಿದೆ. ಮೊದಲೇ ನಿಮ್ಮ ಹೆಸರು? ರಾತ್ರಿ ತಹಶೀಲ್ದಾರಿಗೂ ಫೋನ್ ಮಾಡಿದ್ದೆ, ಏನಿಲ್ಲ. ಮತ್ತೆ ನೋಡಿದ್ರೆ ಒಬ್ರು ಫೋನ್ ಮಾಡ್ತಾರೆ ನಿಮಗೆ. ನಾವು ಕೊಡಕ್ಕೆ ಬರಲ್ಲ. ಏನು ಪ್ರಾಬ್ಲಮ್ ಇಲ್ವಾ? ಇಲ್ಲ ಮೇಡಮ್, ಇವರು ನೋಟಿಸ್ ಕೊಟ್ಟಿಲ್ಲ, ಗ್ರಾಮಸ್ಥರೆಲ್ಲ ಸೇರಿದ್ದಾರೆ. ಅಧಿಕೃತವಾಗಿ ಯಾವುದೇ ಈ ಜಾಗಗಳು 60-70 ವರ್ಷದಿಂದ ಸಾಗುವಳಿ ಮಾಡ್ತಿದ್ದಾರೆ, ಸಾಗುವಳಿ ಚೀಟಿ ಸಿಕ್ಕಿದೆ. ಓಕೆ, ಅದೆಲ್ಲ ಜಾಗ ಸರ್ವೆ ಮಾಡ್ತೀವಿ ಅಂದ್ರೆ ಇವರು ಒಂದು ಮಾಹಿತಿ ಕೊಟ್ಟು ಹೋಗ್ಬೇಕಲ್ಲ ರೈತರ ಮನೆಗೆ. ರೈತರ ಮನೆಗೆ ಹಂಗೆ ಎಲ್ಲ ಒಳಗೆ ಹೋಗ್ತಾರೆ. ಅದಕ್ಕೆ ಇವರು ಏನು ಅಂತ ಕೇಳಿದ್ರೆ ಹಿಂಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗ ಇದು, ಅಳತೆ ಮಾಡ್ತಾ ಇದೀವಿ ಅಂದ್ರು. ಅದಕ್ಕೆ ನಮಗೆ ನೋಟಿಸ್ ಕೊಡದೆ ನಾವು ಮಾಡಕ್ ಬಿಡಲ್ಲ. ತಪ್ಪಲ್ವಾ? ಕಾನೂನು ಪ್ರಕಾರ ಏನು ಅಂತ ಕೇಳಿದ್ರೆ ಇಲ್ಲ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದೇ ಆಫೀಸಿಗೆ ವರದಿ ಮಾಡಿ ನೋಟಿಸ್ ಕೊಟ್ಟು ಅದಕ್ಕೆ ಈಗ ಮಾಸರ್ ಒಂದು ಅವರು ರೈತರ ಸೈನ್ ಮಾಡಿಕೊಡ್ತಾರೆ, ಅವ್ರ ಹೇಳಿಕೆ ತಗೊಂಡು ಒಂದು ಮಾಡ್ಕೊಡ್ತಾರೆ. ಸರಿ ಮಳಿಗೆಗಳು ಇದ್ದು ಈಗಾಗಲೇ ಗ್ರಾಮ ಪಂಚಾಯಿತಿ ಮತ್ತು ರೆವಿನ್ಯೂ ಇಲಾಖೆಯಿಂದ ಸಾಗುವಳಿ ಚೀಟಿ ಎಷ್ಟು ಎಕರೆ ಬರುತ್ತೆ ಟೋಟಲ್? ಇದು 169 ಎಕರೆ ಟೋಟಲ್ ಗಂಧದ ಅರಣ್ಯ ಮೀಸಲು ಬರುತ್ತೆ. 5 ನಂಬರ್ 165 ಎಕರೆ. ಎಷ್ಟು ಸರ್ವೆ ಆಗಬೇಕು? 169 ಎಕರೆ. ಅದರಲ್ಲಿ 101 ಒಂದು ಪಾರ್ಟ್ ಇದು, 94, 179, 104 ಹಿಂಗೆ ಬೇರೆ ಬೇರೆ ಪಾರ್ಟಲ್ಲಿ ಪೀಸ್ಗಳು ಬರುತ್ತೆ. ಒಟ್ಟು 169 ಎಕರೆ. ಅಂಗಡಿ ನಿದರ್ಶನಗಳು ಮತ್ತು ಅಂಗಡಿ ಮಳಿಗೆಗಳು ಈಗಾಗಲೇ ಗ್ರಾಮ ಪಂಚಾಯಿತಿ ಮತ್ತು ರೆವಿನ್ಯೂ ಇಲಾಖೆಯಿಂದ ಸಾಗುವಳಿ ಚೀಟಿ ದಾಖಲೆಗಳನ್ನು ಪಡೆದುಕೊಂಡು ಕಂದಾಯ. ಈಗ ಹಂಗಾದ್ರೆ ನೀವು ಸರ್ವೆ ಮಾಡಲ್ಲ ಅಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ದೀರಲ್ಲ ಪ್ರೆಸೆಂಟ್ ಇರ್ಲಿಕ್ಕೆ, ಅವ್ರು ಹೋಗ್ಬೋದಾ? ಅದೇ ಮೇಡಮ್, ನಾವು ವರದಿ ಮಾಡ್ತೀವಿ. ಇವಾಗೇನು ಅಳತೆ ಅಲ್ಲಲ್ಲ, ಅವ್ರಿಗೆ ಹೇಳ್ಬಿಡಿ. ಮತ್ತೆ ಅವ್ರಿಗೆ ನೋಟಿಸ್, ನೀವು ಜಾಗ ತೋರಿಸಿ ಬನ್ನಿ ಅಂತ ಅವ್ರಿಗೆ ನೋಟಿಸ್ ಕೊಡ್ತೀರಾ, ಅವ್ರು ರಕ್ಷಣೆ ಕೊಡಿ ಅಂತ ನಮ್ಮನ್ನ ಕೇಳ್ತಾರೆ. 101 ಅಳಿಬೇಕಾಗಿದೆ. ನೀವು 179, 104 ನೀವು ಅಳೆಯದೇ ಬೇಡ. 101 ಮತ್ತೆ 101 ಅಳಿಯಕ್ಕೆ ಪ್ಲಾಂಟೇಶನ್ 103 ಅದು ಪ್ರಶ್ನೆ ಇಲ್ಲ. ಆದರೆ ನಮ್ಮ ತಹಸೀಲ್ದಾರ್ ಇದು ಮಾಡಿದ್ರು ಪೂರ್ತಿ ಅಳತೆ ಮಾಡಿ 101 ಪೂರ್ತಿ ಅಳತೆ ಮಾಡಿ ಅಂತ 101 ಪೂರ್ತಿ ಅಳತೆ ಮಾಡಿ ಅದನ್ನ ಇದು ಮಾಡಿ ಗಡಿ ಇದು ಮಾಡ್ಬೇಕಂದ್ರೆ ಇವಾಗ ಸರ್ವೆ ಇಲಾಖೆಯವರು ತೀರ್ಮಾನ ಮಾಡಬೇಕು 101 ಯಾವುದು, 179 ಯಾವುದು, 102 ಯಾವುದು ಅಂತ. ಸರ್ ಯಾರೋ ನಾನು ನೀನು ಅವರು ತೀರ್ಮಾನ ಮಾಡಕ್ಕಾಗಲ್ಲ, ನೀವು ತಾನೇ ತೀರ್ಮಾನ ಕಡೆಯಿಂದ ನಾವು ಏನಂದ್ರೆ ಇನ್ನೊಂದು ಗಡಿ ಅಳಿಬೇಕಲ್ಲ, ಫಿಕ್ಸ್ ಮಾಡ್ಬೇಕಂದ್ರೆ ಪಕ್ಕದ ಗಡಿ ಅಳಿಬೇಕು. ಕಡೆಯಿಂದಾನೇ ಅಳತೆ ಮಾಡ್ಕೊಂಡು ಹೋಗಿ ನಾವು ಇದು ನಿಗದಿ ಮಾಡಬೇಕು. 101 ಗಡಿ ಅಳಿಬೇಕಾದ್ರೆ 104 ಗಡಿ ಅಳಿಯೋದು ಬೇಡವಾ? 102 ಗಡಿ ಅಳಿಯೋದು ಬೇಡವಾ? ಗಡಿ ಬಂದ್ಗಳನ್ನ ನೋಡ್ಕೊಂಡು ಗಡಿ ಬಿಡಿ ಸರ್, ಈ ಗಡಿ ಬಿಡಿ, ನಮ್ ಗಡಿ ಬನ್ನಿ. ಅಲ್ಲ ನಮ್ಗೆ ಯಾಕಂದ್ರೆ ಅದು ಫಿಕ್ಸ್ ಮಾಡ್ಬೇಕಂದ್ರೆ ನಮ್ ಗಡಿಗೆ ಬನ್ನಿ ನೀವು. ಅಲ್ಲ ಒಂದು ನಮ್ ಗಡಿ ಬನ್ನಿ, ನಮ್ ಗಡಿಗೆ ಬನ್ನಿ. ನಂದು 237 ಸರ್ವೆ ನಂಬರ್ ಆಗಿದೆ. ನಾನು ಇದ್ದೀನಲ್ಲ, ನಾನಿದ್ದೀನಿ, ನಮ್ಮ ತಂದೆ ಇದ್ದಾರೆ, ನಮ್ಮ ಅಣ್ಣ ತಮ್ಮಂದಿರಿದೀವಿ, ನಾವು ಇದೀವಲ್ಲ. ನಮ್ ಗಡಿಯಿಂದ ಬನ್ನಿ, ಇಲ್ಲಿ ಬಿಟ್ಟಾಕಿ. ಇಲ್ಲಿ ನೀವು ನೋಟಿಸ್ ಜಾರಿ ಮಾಡಿ ಅಲ್ಲ ಹೇಳ್ತಾ ಗ್ರಾಮಸ್ಥರು ಹೇಳ್ತಾ ಇರೋರು 101ರಲ್ಲಿ ಯಾರ್ಯಾರು ಇದಾರೋ ಎಲ್ಲರಿಗೂ ನೋಟಿಸ್ ಕೊಟ್ಟೆ ನಮ್ಗೆ ಅಳತೆ ಮಾಡಿ ಅಂತಾನೆ ಹೇಳ್ತಾ ಇರೋದು. ನಮ್ಗೆ ಬನ್ನಿ, ನಮ್ ಈ ಗಡಿ ಅಲ್ಲ ನಾವು ಬೇರೆ ಕಡೆ ಇದು ಮಾಡ್ಬೇಕಂದ್ರು ಅದು ಕಾನೂನು ರೀತಿಯಲ್ಲಿ ನಾವು ಇದು ಮಾಡ್ಬೇಕಂದ್ರೆ ಅದು ವರದಿ ಮಾಡ್ತೀವಿ ಮೇಲಾಧಿಕಾರಿ. ಗಡಿ ಅಂದ್ರೆ ಒಂದು ಸರ್ವೆ ನಂಬರ್ಗೆ 4 ಗಡಿ ಇರುತ್ತಲ್ಲ, ಒಂದೇ ಗಡಿ ಇರುತ್ತಾ? ಅದೇ ಸರ್, ಅದೇ ಚೆಕ್ ಮಾಡ್ಬೇಕು ನಾವು. ಅಲ್ಲ 4 ಗಡಿ ಇರುತ್ತೆ ತಾನೆ ಒಂದು ಸರ್ವೆ ನಂಬರ್ಗೆ. 4 ಇದು ಚತುರ್ಗಡಿನೂ ಇರುತ್ತೆ ಸರ್. ಈ ಕಡೆ ಬಿಡಿ ಸರ್, ನಮ್ ಗಡಿಗೆ ಬನ್ನಿ. ಅಲ್ಲ ನಿಮ್ ಗಡಿ ಬರೋದಂದ್ರೆ ಅದೇನೇ ಈಗ ಹೇಳ್ತೀವಿ. ಒಂದ್ ನಿಮಿಷ, ನಿಮ್ಮ ಹೆಸರೇನು? ಯೋಗೀಶ್ ಅವರೇ, ಅವರು ಉಲ್ಲೇಖದರು ಈಗ DC ಸಾಹೇಬ್ರಿಂದ ಆಗ್ಲಿ, ತಹಶೀಲ್ದಾರಿಂದ ಆಗ್ಲಿ, RF ಅವರಿಂದ ಆಗ್ಲಿ ಯಾವ ಸರ್ವೆ ನಂಬರ್ ಅಂತ ಕೊಟ್ಟಿದಾರ ನಿಮ್ಗೆ ಪರ್ಟಿಕ್ಯುಲರ್ ಆಗಿ? ಹೌದು ಮೇಡಮ್, 101 ಕೊಟ್ಟಿದ್ದಾರೆ. 101 ಕೊಟ್ಟಿದ್ದಾರೆ. ಇದು ಯಾವ್ದಿದು? ಇದು ಇನ್ನು ಅಳತೆ ಮಾಡಬೇಕು, ಫಿಕ್ಸ್ ಮಾಡಬೇಕು, ಅದನ್ನ 101 ಮಾಡಬೇಕಲ್ಲ. 101 94 ಎಲ್ಲ ಸೇರ್ಕೊಂಡೇ ಇದೆ. ಅಲ್ಲ ಅದಕ್ಕೆ ಒಂದು ಅಳತೆ ಮಾಡ್ಬೇಕಾರೆ ಮೇಡಮ್ ಹೆಂಗ್ ಗೊತ್ತಾ, ಇನ್ನು ಒಂದು ಗಡಿ, ಒಂದು ಸರ್ವೆ ನಂಬರ್ ಗಡಿಯಿಂದ ಇನ್ನೊಂದು ಸರ್ವೆ ನಂಬರ್ ಗಡಿಗೆ ತಗೊಂಡ್ಬಂದು ಕೂರಿಸಿದ್ಮೇಲೆ ಆ 4 ಬಾಂಧಗಳು ಗುರ್ತಿಸ್ಬೇಕು. ಇದ್ರದ್ದು 4 ಬಾಂಧ್ ಗುರ್ಸಿದ್ಮೇಲೆ ಮತ್ತೆ ಮುಂದಕ್ಕೆ ಹೋಗ್ಬೇಕು. ಒಂದು ತುದಿಯಿಂದ ಮಾಡಿದಾಗ ಪಕ್ಕದ, ಈಗ ನನ್ನ ಜಾಗ ಅಳಿಬೇಕಾದ್ರೆ ಪಕ್ಕದ ಮನೆಯವ್ರಿಗೆ ನೋಟಿಸ್ ಕೊಟ್ಟೆ ಅಳಿಬೇಕು, ನನ್ನ ಜಾಗ ಮಾತ್ರ ಅಳಿಯಕ್ಕಾಗಲ್ಲ. ಹಂಗೆ ಕಾನೂನು. ನಾವು ಆ ರೀತಿ ನಾನು ಹೇಳೋದೇನು ಗೊತ್ತಾ ಅವ್ರೆ, ಈಗ ಇದು ಲಾಸ್ಟ್ ಟೈಮ್ 2 ಕೇಸ್ ಆಗಿದೆ ಹೌದಾ, ಇದೇ ವಿಚಾರವಾಗಿ. ನಮಗೆ ನೆಕ್ಸ್ಟ್ ನೀವು ಸರ್ವೆ ಮಾಡ್ಬೇಕಂದ್ರೆ ನಮಗೆ ಇಂಟಿಮೇಷನ್ ಕಳಿಸ್ಬೇಕು, ಇಲ್ಲಾಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದೇ ವರದಿ ಮಾಡ್ತೀನಿ ನಾನು. ಆಮೇಲೆ ಹೈಕೋರ್ಟ್ ಆರ್ಡರ್ ಇದ್ದ ಮೇಲೂ ಕೂಡ ಅಲ್ಲಿ ಅವ್ರು ಹೇಳಿದ ಕಡೆ ಸರ್ವೆ ಮಾಡ್ಬೇಕು. ಇದು ಬೆಳಿಗ್ಗೆ ಕೊಟ್ಟಿದ್ದೀವಿ ನಾವು ಅವರಿಗೆ, ಹೈಕೋರ್ಟ್ ಆರ್ಡರ್ ಕೊಟ್ಟಿದ್ದೀವಿ. ಅದು ಕೊಟ್ಟ ಮೇಲೇನೂ ಬಂದಿದ್ದಾರೆ. ಬಂದಾಗ ಸಿಕ್ಕಿಲ್ಲ ಇದು ನಮ್ಮ. ಅಲ್ಲ ನಿಮಗೆ ಆಫೀಸಿಗಲ್ಲ ಮೇಡಮ್ ನಾವು ಕೊಡೋದು, ತಹಸೀಲ್ದಾರ್ ಆಫೀಸಿಗೆ ಕೊಟ್ಟರೆ ಸಾಕಲ್ಲ. ನಿಮ್ಮ ಆಫೀಸಿಗೆ ಟಪಾಲಿ ಕೊಟ್ಟಿಲ್ವಾ, ಸೈನ್ ಮಾಡಿಲ್ವಾ? ಅಲ್ಲ ನಿಮಗೆ ಕೊಡೋ ಕೆಲಸ ನಮ್ದಾ? ಇಲ್ಲ ನಮ್ಮ ಆಫೀಸ್.
ನಮ್ದೇನು ತಪ್ಪಿದೆ? ಹಂಗಿದ್ರು ಮತ್ತೆ ಅವ್ರು ಹೇಳಿದ ಕಡೆ ಹೋಗಿ ಎಳಿಬೇಕಾ ನೀವು? ಹಂಗಿದ್ರು ಎಳಿಬೇಕಾ? ಇರ್ಲಿ ಬಿಡಿ ಸರ್, ಅದು ವೆರಿಫೈ ಮಾಡ್ತಾರೆ. ಈಗ ನಾವೇನೋ ಸುಳ್ಳು ಹೇಳ್ತೀವಾ? ಅದು ಜನಗಳಿಗೆ ಪ್ರಾಬ್ಲಮ್ ಆಗಬಾರ್ದು, ಒಂದನೇದು. ಎರಡನೇದು ಹೈಕೋರ್ಟ್ ಆರ್ಡರ್ ಇದ್ಮೇಲೆ ನಮ್ಮ ಗಡಿ ಎಳಿಬೇಕು ಅಂತ ಹೇಳಕ್ಕೆ ಪ್ರೊಸೀಜರ್ ಅಲ್ಲಿ ಅದೇನ್ ನೋಟಿಸ್ ಕೊಡಬೇಕು ಅವೆಲ್ಲ ಬಿಟ್ಟು ನಂತರ ಮಾಡಿ. ಹಿಂಗೆ ಇಶ್ಯೂಸ್ ಇದೆ ಅಂತ ನಿಮಗೆ ಕಂಡು ಬಂದಿದೆ ಅಲ್ವಾ? ಕಂಡು ಬಂದಿದೆ. ಈ ತರ ಇದು ಮಾಡಿದಾಗ ಇದು ಪ್ರಾಬ್ಲಮ್ ಆಗುತ್ತೆ. ಅದನ್ನೇ ಇದು ಮಾಡ್ತೀವಿ ನಾವು. ಒಂದು ಬಂದೋಬಸ್ತ್ ತಗೊಂಡು ನೀವು ಮಾಡೋದು ಸೂಕ್ತ. ಗೊತ್ತಾಯ್ತಾ?